ಜೀವನಕ್ಕೆ ಬದುಕು ಎಂಬ ಅರ್ಥವೂ ಇದೆ. ಅನು ಇದು 3 ನಿಮಿಷಕ್ಕೆ ಮಾಡಿಕೊಡು, 15 ನಿಮಿಷದಲ್ಲೇ ಮುಗ್ದೋಗ್ತದೆ ಇದು. 3 ನಿಮಿಷ ಅಲ್ಲಿ 15 ನಿಮಿಷದ ಬಂತು, ಮುಗೀತು. ಜೀವನಕ್ಕೆ ಬದುಕು ಎಂಬ ಅರ್ಥವೂ ಇದೆ. ಈ ಬದುಕನ್ನು ಕಟ್ಟಿಕೊಳ್ಳುವುದು ಎನ್ನುವ ಒಂದು ಪದಪ್ರಯೋಗವನ್ನು ಮಾಡಲಾಗ್ತದೆ. ಬದುಕೋದು ಬೇರೆ, ಬಾಳೋದು ಬೇರೆ ಅಂತ ಬೇಂದ್ರೆಯವರು ಹೇಳಿದರು. ಬದುಕನ್ನು ಬಾಳ್ವೆಯನ್ನಾಗಿ ಮಾಡಿಕೊಳ್ಳಿಕ್ಕೆ ಬದುಕನ್ನು ಕಟ್ಟಿಕೊಳ್ಳುವ ಕೌಶಲ್ಯವನ್ನು ಕಲ್ತಿರಬೇಕು. ಹೇಗೇಗೋ ಬದುಕ್ತಾರೆ, ಹಾಗೆ ಬದುಕೋದು ಬದುಕಲ್ಲ. ಎಲ್ಲರಿಗೂ ಅನುಕರಣೀಯವಾಗಿ ಬದುಕೋದಿದೆಯಲ್ಲ, ಅದು ಉದಾತ್ತವಾದ ಬದುಕು. ಹಾಗಾಗಿ ಬದುಕನ್ನು ನೀನು ಹೇಗೆ ಸಾಗಿಸ್ತೀಯ ಅನ್ನೋದು ಭಾಳ ಮುಖ್ಯ. ನೀನು ಎಷ್ಟು ಕಾಲ ಬದುಕುತ್ತೀಯ ಅನ್ನುವುದು ಮುಖ್ಯವಲ್ಲ, ಆದರೆ ನಿನ್ನ ಬದುಕಿಗೆ ಎಷ್ಟು ಅರ್ಥವನ್ನು ತುಂಬುತ್ತೀಯ ಅನ್ನುವುದು ಮುಖ್ಯ ಅಂತ ಅಲೆಕ್ಸಿ ಕ್ಯಾರೆಲ್ ಅನ್ನುವಂಥ ಒಬ್ಬ ಮೇಧಾವಿ ಹೇಳ್ತಾನೆ. ಹಾಗಾಗಿ ಬದುಕು ಭಾಳ ದೊಡ್ಡದು, ವಿಶಾಲವಾದದ್ದು. ನಾವು ಅದನ್ನು ಸಣ್ಣ ಮಾಡ್ಕೋಬಾರ್ದು, ನಾವು ಉದಾತ್ತವಾಗಿ ಅದನ್ನು ಸಾಗಿಸ್ಕೊಳ್ತಾ ಹೋಗಬೇಕು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂದು ವಿಕ್ರ ಗೋಕಾಕ್ ಅವರು ಹೇಳಿದರು. ಈ ಬದುಕಿನಲ್ಲಿ ನಾವು ನಡೀತಾ 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 ಹೋದರೆ ಆ ದಾರಿ ಮುಗಿಯುವುದೇ ಇಲ್ಲ. ಹಾಗೆ ಮನುಷ್ಯ ಸಾಧನೆ ಮಾಡ್ತಾ ಹೋದರೆ ಅವನ ಭಾಗ್ಯವೂ ಮುಂದುವರಿತಾ ಇರ್ತದೆ. ಜೋಪಡಿಯ ಮನೆಯಲ್ಲಿಯೂ ಬದುಕುವನು ಬದುಕೆ, ದೊಡ್ಡ ಮಹಲ್ನಲ್ಲಿ ಬದುಕುವನು ಬದುಕೆ. ಹಾಗಾದರೆ ಜೋಪಡಿಯದ ಮನೆಯಲ್ಲಿ ಬದುಕುವನು ಬಡವ, ಅವನು ಬದುಕೇ ಅಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ಬರಬಾರ್ದು. ದೊಡ್ಡ ಮಹಡಿಯಲ್ಲಿ ಬದುಕುವನು ಮಾತ್ರ ಶ್ರೀಮಂತ, ಧನಿಕ, ಅವನಿಗೆ ಎಲ್ಲವೂ ಇದೆ ಅಂತ ಹೇಳುವಂಥ ಇದೂ ಅಲ್ಲ. ಯಾಕಂದರೆ ರಾಜರತ್ನಂ ಹೇಳ್ತಾರೆ, ಮಲಗಾಕೆ ಭೂಮ್ತಾಯಿ ಮಂಚ, ಕೈ ಹಿಡಿದೋಳು ಪುಟ್ನಂಜಿ, ನೆಗ್ನೆಗ್ತಾ ಉಪ್ಪುಗಂಜಿ, ಇಷ್ಟಕ್ಕೆ ಸಾಕಾಯಿತು ರತ್ನನ್ನ ಪ್ರಪಂಚ ಅಂತ. ನಮ್ಮ ಆಶೆಗಳನ್ನು ಮಿತಿಗೊಳಿಸಿದಷ್ಟು ಸುಖ ಹೆಚ್ಚಿರ್ತದೆ. ಬುದ್ಧ ಹೇಳ್ದ, ಆಶೆ ದುಃಖಕ್ಕೆ ಮೂಲ ಅಂತ. ಅದನ್ನೇ ಪರಿವರ್ತನೆ ಮಾಡಿ ಆಶೆಯನ್ನು ಮಿತಿಗೊಳಿಸುವುದು ಸುಖದ ಮೂಲ ಅಂತಲೂ ನಾವು ಅದನ್ನು ಅರ್ಥೈಸ್ಕೊಳ್ಬೇಕಾಗಿದೆ. ಅದರಿಂದ ಬದುಕನ್ನು ನಮ್ಮ ನೆಮ್ಮದಿಗಾಗಿ ಬದುಕಬೇಕಾಗಿದೆ, ಯಾರ್ಯಾರ್ದೋ ಸಲುವಾಗಿ ಬದುಕೋದಲ್ಲ. ನಾವು ಕೆಲವೊಮ್ಮೆ ಇನ್ನೊಬ್ಬರ ಜೊತೆಗೆ ನಮ್ಮನ್ನು ಹೋಲಿಸ್ಕೊಳ್ತೇವೆ, ಅವ್ರು ಹಾಗೆ ಬದುಕಬೇಕು ಅಂತ ತಿಳ್ಕೊತೇವೆ. ಬದುಕಿನಲ್ಲಿ ಕಡಿಮೆ ನಿರೀಕ್ಷೆಯನ್ನು ಇಟ್ಟುಕೊಂಡು, ಕಡಿಮೆ ಆಶೆಯನ್ನು ಇಟ್ಟುಕೊಂಡು ಸಂತೃಪ್ತವಾಗಿ ಬದುಕೋದು ನಿಜವಾದ ಬದುಕು. ಅದನ್ನು ಬದುಕು ಕಟ್ಟಿಕೊಳ್ಳುವುದು ಅಂತಾರೆ. ಎಲ್ಲರೂ ಒಂದು ಸಣ್ಣ ಪಕ್ಷಿಯೂ ತನ್ನ ಗೂಡು ಕಟ್ಕೋತದೆ, ಹಾಗೆ ಮನುಷ್ಯನು ನೆಮ್ಮದಿಯಾಗಿರೋದನ್ನು ಕಲಿಬೇಕು ಅಂತ ನನ್ನ ಆಶೆ. ಮಾತು